ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಎಲ್ಲ ವಿದ್ಯಾರ್ಥಿಗಳು 10th ಆಮೇಲೆ 2nd PUC ನಲ್ಲಿ ಪಾಸ್ ಆಗಿದ ತಕ್ಷಣ ಮುಂದಕ್ಕೆ ನಾನು ಇನ್ಸ್ಪೆಕ್ಟರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಹಲವಾರು ಡ್ರೀಮ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಇನ್ನು ಅದ್ರಲ್ಲಿ ಕೆಲವು ಸ್ಟೂಡೆಂಟ್ಸ್ ಟಾಪರ್ ಆಗಿ 99% ಮಾರ್ಕ್ಸ್ ತಗೊಂಡವ್ರಂತೂ ಖುಷಿಯಿಂದ ಏನೇನೋ ಆಗ್ಬೇಕು ಅಂತ ಕನಸು ಕಾಣ್ತಾರೆ. ಬಟ್ ಇಲ್ಲೊಬ್ಬ ಹುಡ್ಗ 2nd PUC ನಲ್ಲಿ ಟಾಪರ್ ಆದ್ರೆ ಅವ್ನ್ ಏನ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದಾನಲ್ಲ, ಅದು ಮಾತ್ರ ನಿಜಕ್ಕೂ ಶಾಕಿಂಗ್. ಅದೇನು ಅಂತ ಹೇಳ್ತೀನಿ ಕೇಳಿ. ಈತನ ಹೆಸರು ವರ್ಷಿಲ್ ಶಾ. ಗುಜರಾತ್ ರಾಜಧಾನಿ ಅಹಮದಾಬಾದ್ ಹುಡುಗ. ಈಗಷ್ಟೇ 2nd PUC ಪಾಸ್ ಆಗಿದ್ದಾನೆ. ಆದ್ರೆ ಈತನ ಗುರಿ ಕೇಳಿ ಎಲ್ರೂ ದಂಗಾಗಿದ್ದಾರೆ. ಗುಜರಾತ್ ರಾಜ್ಯದ ಅಹಮದಾಬಾದ್ ನ 17 ವರ್ಷದ ವರ್ಷಿಲ್ ಶಾ 2nd PUC ಎಕ್ಸಾಮಿನೇಷನ್ ನಲ್ಲಿ 99.9% ಅಂಕ ಪಡೆದದ್ದು ಇದೀಗ ಜೈನ ಸನ್ಯಾಸಿಯಾಗಿ ದೀಕ್ಷೆ ಸ್ವೀಕರಿಸಲು ಎಲ್ಲಾ ತರದ ಸಿದ್ಧತೆಯನ್ನ ನಡೆಸಿದ್ದಾರೆ. ಇದನ್ನ ಕೇಳಿದ ತಕ್ಷಣ ನಿಮ್ಗೂ ಶಾಕ್ ಆಗ್ಬೋದು. 99.9% ಅಂದ್ರೆ ಆಲ್ಮೋಸ್ಟ್ 100% ಔಟ್ ಆಫ್ ಔಟ್ ತಗೊಂಡು 2nd PUC ಟಾಪರ್ ಆಗಿರೋ ಈ ಹುಡುಗ ಈಗ ಸನ್ಯಾಸಿ ಆಗೋಕೆ ರೆಡಿ ಆಗಿದ್ದಾನೆ. 2 ವಾರದ ಹಿಂದೆ ಗುಜರಾತ್ ನಲ್ಲಿ ಪ್ರಕಟವಾದ 12ನೇ ತರಗತಿ ಫಲಿತಾಂಶದಲ್ಲಿ ಟಾಪರ್ ಆಗಿದ್ದಾರೆ. ನಾನು ಹೆಚ್ಚಿನ ಅಂಕನೇ ಪಡೆದಿರಬಹುದು, ಆದ್ರೆ ಎಲ್ಲರೂ ಸಾಗುವ ಹಾದಿಯಲ್ಲಿ ಸಾಗೋದು ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಮುಂದೆ ಏನಾಗ್ತೀಯಾ ಅಂತ ಮಾಧ್ಯಮದವರು ಕೇಳಿದ್ದಕ್ಕೆ ಇವರ ಆನ್ಸರ್ ಅಲ್ಲಿದ್ದವ್ರಿಗೆಲ್ಲ ನಿಜಕ್ಕೂ ಆಶ್ಚರ್ಯ ಮೂಡಿಸ್ತು. ಮಗ ದೊಡ್ಡ ಆಫೀಸರ್ ಆಗ್ತಾನೆ ಅಂತ ಪೋಷಕರು ಭಾರಿ ಖುಷಿಯಲ್ಲಿದ್ರು. ಅತ್ತ ಉಳಿದ ಟಾಪರ್ಗಳು ಯಾವ ಕಾಲೇಜ್ಗೆ ಸೇರ್ಕೋಬೇಕು ಅನ್ನೋ ಗಡಿಬಿಡಿಯಲ್ಲಿದ್ರು. ಅಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಅಮ್ಮ ಗೃಹಿಣಿ. ಇನ್ನೇನು ಮಗ ನಮ್ಮನ್ನ ಸಾಕ್ತಾನೆ ಅನ್ಕೊಂಡ್ರೆ ಈತ ತಾನು ಸನ್ಯಾಸಿ ಆಗೋದಾಗಿ ಹೇಳ್ಬಿಟ್ಟಿದ್ದಾನೆ. ಇನ್ನು ಪಾಪ ಪೋಷಕರು ಏನ್ ತಾನೇ ಮಾಡ್ತಾರೆ. ಪೋಷಕರು ಪಾಪ ಆದಷ್ಟು ತಡೆಯೋಕೆ ಟ್ರೈ ಮಾಡಿದ್ದಾರೆ, ಆದ್ರೆ ಬೇರೆ ವಿಧಿ ಇಲ್ಲದೆ ಪೋಷಕರು ಸರಿ ಅಂತ ಹೇಳಿದ್ದಾರೆ. ಇನ್ನು ನನ್ನ ಗುರಿ ಒಳಗಿನ ಶಾಂತಿ ಹಾಗೂ ಆಧ್ಯಾತ್ಮದ ಸಂತೋಷ. ಇದು ನನ್ಗೆ ಸಿಗೋದು ಎಲ್ಲವನ್ನ ತೊರೆದಾಗ ಹಾಗೂ ಜೈನ ಸನ್ಯಾಸಿ ಆದಾಗ ಅಂತ ವರ್ಷಿಲ್ ಹೇಳಿದ್ದಾರೆ. ಅವರ ಕುಟುಂಬದವರ ಬೆಂಬಲ ಕೂಡ ಇದಕ್ಕೆ ಇದೆ. ಗುರುವಾರ ಅಂದ್ರೆ ಜೂನ್ 8ರಂದು ವರ್ಷಿಲ್ ದೀಕ್ಷೆ ಸ್ವೀಕರಿಸಲಿದ್ದಾರೆ. ಇದನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ವರ್ಷಿಲ್ಗೆ ಎಷ್ಟು ಚೆನ್ನಾಗಿರೋ ಲೈಫ್ ಇತ್ತು, ಫ್ಯೂಚರ್ ಎಷ್ಟು ಚೆನ್ನಾಗಿತ್ತು, ಒಳ್ಳೆ ಪರ್ಸೆಂಟೇಜ್ ಬೇರೆ ತಗೊಂಡಿದ್ರು 2nd PUC ಲಿ. ಬಟ್ ಅವ್ರು ತಗೊಂಡಿರೋ ಇಂಥ ಒಂದು ಡಿಸಿಷನ್ ಇಂದ ನಿಜಕ್ಕೂ ಅವ್ರ ತಂದೆ ತಾಯಿಗೆ ಎಷ್ಟು ನೋವನ್ನ ಉಂಟು ಮಾಡಿರತ್ತೆ ನಾವು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ದಯವಿಟ್ಟು ಫ್ರೆಂಡ್ಸ್, ಯಾರೇ ಆಗ್ಲಿ ಪರ್ಸೆಂಟೇಜಸ್ ಎಷ್ಟೇ ಬರ್ಲಿ ಏನೇ ಆಗ್ಲಿ ಆಧ್ಯಾತ್ಮ ಇರ್ಬೇಕು, ಆದ್ರೆ ಇಷ್ಟೊಂದು ಇರಬಾರ್ದು. ಸೊ ಪ್ಲೀಸ್ ಯಾರೇ ಆಗ್ಲಿ ಇಂಥ ಡಿಸಿಷನ್ ಅನ್ನ ತಗೋಬೇಡಿ. ಫ್ಯೂಚರ್ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಲೈಫ್ ಅನ್ನ ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಮಗೆ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಮತ್ತಷ್ಟು ಸುದ್ದಿಗಳಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.